ಡಿ ಕೆ ಶಿವಕುಮಾರ್ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸೋಕ್ಕೆ ಹೊರಟಿದೆ. ಇವತ್ತು ಫಲವತ್ತಾದ ಭೂಮಿ, ತೋಟಗಳಿರ್ತಕ್ಕಂಥ ಭೂಮಿ ಬೆಂಗಳೂರು ಪಕ್ಕದಲ್ಲೇ ಇದೆ. ಆ ಒಂದು ರೈತರನ್ನ ಹಾಳು ಮಾಡುವಂಥ ತೀರ್ಮಾನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಹೋರಾಟ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ವಿ. ಮುಂದೆ ಕೂಡ ಈ ಒಂದು ಯೋಜನೆ ಕೈ ಬಿಡೋರು ಕೂಡ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ಈ ಒಂದು ಜಮೀನು ಕಬಳಿಕೆ ಮಾಡೋದನ್ನ ಬಿಡಲೇಬೇಕು. ಅವರಿಗೆ ಟೌನ್ಶಿಪ್ ಮಾಡಬೇಕಂತ ಆಸೆ ಇದ್ದರೆ ಬಿಡದಿಲ್ಲೇ ಮಾಡೋಕೆ ಯಾಕೆ ಮಾಡಬೇಕು? ತುಮಕೂರು ಕಡೆ ಮಾಡ್ಬೋದಲ್ಲ, ಕೋಲಾರ ಕಡೆ ಮಾಡ್ಬೋದು. ಬೇಕಾದಷ್ಟು ಜಾಗ ಇದೆ, ಬರಡು ಭೂಮಿ, ಅದು ಮಳೆ ಸರಿಯಾಗಿ ಬೀಳೋದಿಲ್ಲ. ಇದು ಬೆಂಗಳೂರು ಪಕ್ಕದಲ್ಲೇ ಫಲವತ್ತಾದ ಭೂಮಿ, ತೋಟಗಳಿರೋಂಥ ಭೂಮಿನೇ ಅವರು ಇದು ಕಬ್ಜಾ ಮಾಡೋಕ್ಕೆ ಹೊರಟಿದ್ದಾರೆ. ಇದ್ರ ಹಿಂದೆ ರಾಬರ್ಟ್ ವದ್ರಾದ ಭೂಮಿ ಅವರು ಕೊಡ್ತಾರೆ ಟೌನ್ಶಿಪ್ ಮಾಡಿ ಅಂತ ಒಂದು ಸುದ್ದಿ ಹರಡ್ತಾ ಇದೆ. ಅವರು ಹೈಕಮಾಂಡ್ಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ಋಣ ತೀರಿಸೋದಕ್ಕೆ ಹೊರಟಿದ್ದಾರೆ ಅಂತ ಕೂಡ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ರೀತಿ ಏನಾದಾಗಿದ್ದರೆ ಡಿ ಕೆ ಶಿವಕುಮಾರ್ ರೈತರಿಗೆ ಮಾಡ್ತಾರಂಥ ಮೋಸ ಇದು. ಹೈಕಮಾಂಡ್ ತೃಪ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾಯಿದೆ. ರೈತರು ಕೂಡ ನೀವೆಲ್ಲ ನೋಡಿದರೆ ಉಗ್ರವಾದ ಹೋರಾಟ ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ಜಯ ಸಿಗ್ತದೆ ಅಂತ ನಾನು ಬಯಸ್ತಾ ಇದ್ದೀನಿ. ಸರ್, ಇಡೀ ಇಂಡಿಯಾದಲ್ಲೇ ಪರಿಹಾರ ಬಂದು 2,50,00,000 ಒಂದು ಎಕರೆ ಕೊಡ್ತಾ ಇದ್ದಾರೆ. 70% ರೈತರು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸರ್, ಡಿ ಕೆ ಶಿವಕುಮಾರ್ 70-80% ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅವರೇ ಹೇಳ್ತಾರೆ. ನಮ್ಮ ವಿರೋಧ ಪಕ್ಷದ ನಾಯಕರು 2 ರಾತ್ರಿ ಅಲ್ಲೇ ವಾಸ್ತವ್ಯ ಹೂಡಿದ್ರು. ಅಶೋಕ್ ಅವರು ಅಲ್ಲಿ ರಿಯಾಲಿಟಿ ನೋಡಿದ್ರೆ 10-12% ರೈತರು ಒಪ್ಪಿದ್ದಾರೆ. ಅವ್ರ ಕಡೆ ಕಾಂಗ್ರೆಸ್ನಲ್ಲಿರೋರು ಬಲವಂತ ಮಾಡಿ ಒಪ್ಪಿಸಿ ಇವರು ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. 70-80% ಖಂಡಿತ ಒಪ್ಪಿಲ್ಲ, ಯಾರೂ ಒಪ್ಪೇ ಇಲ್ಲ. ಅದು ಸುಳ್ಳು. ಜಿಲ್ಲೆ ಕೂಡ ಅವಾಗ ಮಾಡಿದಾಗ ನೀವು ಆ ಟೈಮ್ ಪ್ರತಿಭಟನೆ ಮಾಡ್ಬೋದು, ಜಿಲ್ಲೆ ಮಾಡಬೇಡಿ ಅಂತ. ಈಗ ಬೆಂಗಳೂರು ತಗೊಂಡಾಗ ಈಗ ಮಾಡಿದ್ರೆ ಹೇಗಿರ್ತಾ ಇತ್ತು ಸರ್? ಈಗಾಗಲೇ ಇವ್ರು ಹೇಳೋದೇನೋ ಇದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕೂಸು ಅಂತ ಹೇಳ್ತಾರೆ. ಇದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಪ್ರಸ್ತಾವನೆ ಬಂದಿರ್ಬೋದು ಇದು, ಆದರೆ ಅದನ್ನು ಆದೇಶ ಆಗಿ ಹೊರಡಿಸಿರೋರು ಯಾರು? ಡಿ ಕೆ ಶಿವಕುಮಾರ್ ಅವರು. ಇದು ಯಾರು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 2 ಆದೇಶವನ್ನು ಹೊರಡಿಸಿದೆ ಕಾಂಗ್ರೆಸ್ ಸರ್ಕಾರ. ಫೈನಲ್ ಆದೇಶವನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಹೊರಡಿಸಿ ಈಗ ಇಳಿದಿದೆ. ಅಮಾಯಕ ರೈತ ಮಹಿಳೆಯರ ಮೇಲೆ ಇವತ್ತು ಅಟೆಂಪ್ಟು ಏನೋ ಇದು ಮರ್ಡ್ರ್ ಕೇಸನ್ನು ಬುಕ್ ಮಾಡಿದ್ದಾರೆ. ತುಂಬ ಅನ್ಯಾಯ ಇದು. ರೈತ ಮಹಿಳೆಯರು ಯಾರನ್ನಾದ್ರೂ ಮರ್ಡ್ರ್ ಮಾಡೋಕ್ಕೆ ಹೋಗಿದ್ರು. ಅವ್ರ ಜಮೀನು ಉಳಿಸೋದಕ್ಕೆ ಹೋರಾಟ ಮಾಡೋಕ್ಕೆ ಬಂದಿದ್ದಾರೆ. ಪರಕೆ ಎತ್ಕೊಂಡವರು. ಪರಕೆಯಲ್ಲಿ ಯಾರಾದರೂ ಮರ್ಡ್ರ್ ಮಾಡೋಕ್ಕಾಗ್ತದ? ಉದ್ದೇಶಪೂರ್ವಕವಾಗಿ ಒಂದು ಹೋರಾಟ ಹತ್ತಿಕ್ಕಬೇಕನ್ನೋ ದೃಷ್ಟಿಯಿಂದ ಸರ್ಕಾರ ಷಡ್ಯಂತ್ರ ಮಾಡಿ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿದ್ದಾರೆ. ಅನ್ಯಾಯ ಆಯಿತು. ಸರ್, ಇನ್ನೊಂದೇ ಒಂದು ವಿಷಯ ಸರ್, ಹೇಳಿ. ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು 100 ಗಟ್ಟಲೆ ಎಕರೆ ಜಮೀನು ಇರೋದ್ರೆ ಅದು ಉಳಿಸೋದಕ್ಕೆ ಈ ಒಂದು ಷಡ್ಯಂತ್ರ, ಈ ಒಂದು ಪ್ರತಿಭಟನೆ ಅಂತ ಹೇಳಿದ್ದಾರೆ ಸರ್. ಈಗಾಗಲೇ ಹೇಳಿದ್ದಾರೆ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. 15 ಎಕರೆ ಜಾಗ ನನ್ನ ಹೆಸರಲ್ಲಿ ಇದೆ, ಅದು ನಮ್ಮದು 100 ಎಕರೆಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ಅವರೇ ಕೂಡ ಅವ್ರ ಜಮೀನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಏನು ಮಾಡ್ತಾ ಇಲ್ಲ. ಅವರು ರೈತರು ಹೋರಾಟಕ್ಕೆ ಬರಲಿಲ್ಲ ಅಂದರೆ ಯಾವುದೇ ರಾಜಕೀಯ ಪಕ್ಷ ಹೋರಾಟಕ್ಕೆ ಮಾಡಲ್ಲ ಸರ್. ಅವರು ಸ್ಥಳೀಯವಾಗಿ ರೈತ ವಿರೋಧ ಮಾಡಿದ್ರೆ ಮಾತ್ರ ನಮ್ಗೆ ಜಯ ಸಿಗ್ತದೆ. ಅವ್ರು ನಾವು ದುಡ್ಡು ತಗೊಂತೀವಿ ಅಂದರೆ ಯಾವುದೇ ರಾಜಕೀಯ ಪಕ್ಷ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ರೈತರು ನಮಗೆ ದುಡ್ಡು ಬೇಡ, ಜಮೀನು ಉಳಿಸ್ಕೊಂತೀವಿ ಅಂತ ಬಂದಿದ್ದಾರೆ. ಅವ್ರಿಗೆ ಸಪೋರ್ಟ್ ಕೊಟ್ಟು ನಮ್ಮ ಪಕ್ಷ ಹೋರಾಟ ಮಾಡ್ತಾಯಿದೆ.